ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಜಪಾನ್ ದೇಶದಲ್ಲಿ ಕಕುವಾ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನು ಝೆನ್ ವಿದ್ಯೆಯನ್ನು ಕಲಿಬೇಕು ಅಂತ ಚೀನಾ ದೇಶಕ್ಕೆ ಹೋಗ್ತಾನೆ. ಚೀನಾ ದೇಶದಲ್ಲಿ ಝೆನ್ ವಿದ್ಯೆಯನ್ನು ಕಲಿತಾನೆ. ಆದರೆ ಮಾತು ಮಾತ್ರ ಬಹಳ 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 ಕಡಿಮೆ. ಹೆಚ್ಚು ಧ್ಯಾನದಲ್ಲಿ ನಿರತ ಆಗಿರ್ತಾನೆ. ಚೀನಾ ದೇಶದಲ್ಲಿ ನಮಗೇನಾದರೂ ಉಪದೇಶ ಮಾಡಿ ಅಂತ ಹೇಳಿದ್ರೆ ಒಂದೋ ಎರಡೋ ಮಾತುಗಳನ್ನು ಆಡಿ ತಕ್ಷಣವೇ ಬಂದುಬಿಡ್ತಿದ್ದ. ಮತ್ತೆ ಯಾರಾದರೂ ಬಂದು ಕೇಳಿದರೆ ಆ ಸ್ಥಳವನ್ನೇ ಬಿಟ್ಟು ಬೇರೊಂದು ಸ್ಥಳಕ್ಕೆ ಹೋಗಿ ಧ್ಯಾನವನ್ನು ಮಾಡ್ತಾ ಇದ್ದಂತೆ ಕಕುವಾ. ಇಂಥ ಕಕುವಾ ಝೆನ್ ವಿದ್ಯೆಯನ್ನು ಪೂರ್ಣಗೊಳಿಸಿ ನೇರವಾಗಿ ಜಪಾನ್ ದೇಶಕ್ಕೆ ಹೋಗ್ತಾನೆ. ಕಕುವಾ ಝೆನ್ ವಿದ್ಯೆಯನ್ನು ಕಲಿತು ಬಂದಿದ್ದಾನೆ ಅನ್ನೋ ವಿಚಾರ ಗೊತ್ತಾದ ಕೂಡಲೇ ಜಪಾನಿನ ಅರಸ ಆತನನ್ನು ಕರೀತಾನೆ. ನೀನು ಝೆನ್ ವಿದ್ಯೆ ಕಲಿತಿದ್ದೀಯಾ, ನಮಗೆ ಏನಾದರೂ ಉಪದೇಶ ಕೊಡು ಅಂತ ಹೇಳ್ತಾನೆ. ಆಗ ಕಕುವಾ ಸುಮ್ಮನೆ ನಿಂತ್ಕೋತಾನೆ, ಏನೂ ಮಾತಾಡಲ್ಲ. ಉಪದೇಶವನ್ನು ಕೊಡಿ ಅಂದಾಗ ತನ್ನ ನಿಲುವಂಗಿಯಿಂದ ಒಂದು ಕೊಳಲನ್ನು ತಗೋತಾನೆ. ಕೊಳಲನ್ನು 1 ನಿಮಿಷದ ಕಾಲ ಸುಶ್ರಾವ್ಯವಾಗಿ ನುಡಿಸಿ ಅಲ್ಲಿಂದ ಸುಮ್ಮನೆ ನಡ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲಿಗೆ ನಡ್ಕೊಂಡು ಹೋದ ಯಾರಿಗೂ ಗೊತ್ತಿಲ್ಲ. ಯಾಕೆ ನಡ್ಕೊಂಡು ಹೋದ ಕಕುವಾ ಸುಮ್ಮನೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಕನ್ಫ್ಯೂಷಿಯಸ್ ಮಾತುಗಳನ್ನು ನೆನಪಿಸ್ಕೋಬೇಕಾಗುತ್ತೆ. ಕನ್ಫ್ಯೂಷಿಯಸ್ ಹೇಳ್ತಾನೆ, ಮಾಗಿದ ವ್ಯಕ್ತಿಗೆ ಕಲಿಸಬೇಡ, ಆ ವ್ಯಕ್ತಿಗೆ ಅದು ವ್ಯರ್ಥ. ಮಾಗದ ವ್ಯಕ್ತಿಗೂ ಕಲಿಸೋಕ್ಕೆ ಹೋಗಬೇಡ, ಆ ಮಾತುಗಳು ವ್ಯರ್ಥವಾಗುತ್ತೆ. ಇದು ಕನ್ಫ್ಯೂಷಿಯಸ್ ಮಾತು. ಕಕುವಾ ಯಾಕೆ ಸುಮ್ಮನೆ ನಡೆದು ಹೋದ ಅನ್ನೋ ಬಗ್ಗೆ ನಾವೆಲ್ಲ ಮನನ ಮಾಡೋಣ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರೇಯಸ್ ಎಸ್ ಅಂತ. ನಾನು ಟಿ ದಾಸರಹಳ್ಳಿ, ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು, ಚಿತ್ರಗೀತೆ ಕೇಳುವುದು ಮತ್ತು ತೋಟಗಾರಿಕೆ ಮಾಡುವುದು. ಶ್ರೇಯಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಚಿತ್ರಶೇಖರ್ ಅಂತ. ನಾನು ಚಿಂಚೋಳಿ ತಾಲೂಕು ಹಸರಗುಂಡಿ ಗ್ರಾಮದಿಂದ ಬಂದಿದ್ದೇನೆ. ಅಶ್ವಿನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಕದಮ್ ಅಂತ. ನಾನು ಬೆಳಗಾವಿಯ ಹುದಲಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಬೆಂಗಳೂರು ಮೆಟ್ರೋದಲ್ಲಿ ಸ್ಟೇಷನ್ ಕಂಟ್ರೋಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಸಂಗೀತ ಕೇಳುವುದು, ಪುಸ್ತಕ ಓದುವುದು ಮತ್ತು ವ್ಯಾಯಾಮ ಮಾಡುವುದು. ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂಥ ನೈರೋಬಿ ಕೀನ್ಯಾ ಪ್ರಾಂತ್ಯದ RK ಶಿರೂರ್ ಅವರು. ಶಿರೂರ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಪಯಣ, ಗೌತಮ ಅವರು ಬರೆದಂಥ ಕಾದಂಬರಿ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದ ಆತ್ಮನಿರ್ಭರತಾ ಭಾಗವಾಗಿ ವಿಕ್ರಮ್ 3201 ಮತ್ತು ಕಲ್ಪನಾ 3210 ಸಿದ್ಧವಾಗಿವೆ. ಇವು ಯಾರಿಗೆ ಉಪಯುಕ್ತ? ಆಯ್ಕೆಗಳನ್ನು ನೋಡೋಣ. ಹವಾಮಾನ ಇಲಾಖೆ, ಭಾರತೀಯ ಮಿಲಿಟರಿ, ಶಿಕ್ಷಣ, ಇಸ್ರೋ. ಮೊದಲಿಗೆ ಶ್ರೇಯಸ್, ನಂತರ ಮಂಜುನಾಥ್. ಆಯ್ಕೆ 4 ಇಸ್ರೋ. ಇಸ್ರೋ. ಮಂಜುನಾಥ್. ಭಾರತೀಯ ಮಿಲಿಟರಿ. ಭಾರತೀಯ ಮಿಲಿಟರಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಇಸ್ರೋ ಆಗಿತ್ತು. ಈ ವಿಕ್ರಮ್ 3201 ಮತ್ತು ಕಲ್ಪನಾ 3210 ಏನಿದೆ,
ಇದು ಮೈಕ್ರೋ ಪ್ರೊಸೆಸರ್ಗಳಿಗೆ ನೀಡಿರ್ತಕ್ಕಂಥ ಹೆಸರು. ಸ್ಥಳೀಯವಾಗಿ ಸ್ವಂತ ಶಕ್ತಿಯಿಂದ ನಾವು ಈ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸ್ಕೊಂಡಿದ್ದೇವೆ. ರಾಕೆಟ್ಗಳ ಉಡಾವಣೆಯಲ್ಲಿ ಈ ಮೈಕ್ರೋ ಪ್ರೊಸೆಸರ್ಗಳ ಸ್ಥಾನ ಬಹಳ ಬಹಳ ಮುಖ್ಯವಾದದ್ದು. ಇವನ್ನು ಇವತ್ತು ನಾವೇ ತಯಾರಿಸ್ಕೊಂಡಿರೋದ್ರಿಂದ ಮುಂದಿನ ನಮ್ಮ ಎಲ್ಲ ಸಾಹಸಗಳಿಗೆ ಇದು ಬಹುದೊಡ್ಡ ನೆರವನ್ನು ನೀಡಲಿದೆ. ಮುಂದಿನ ಪುಸ್ತಕ ಆನ್ಸರಿಂಗ್ ದಿ ಅನಾನ್ಸರ್ಡ್, ಮೌನ ಭಾಷೆಯಿಂದ ಅನೇಕರ ಧ್ವನಿಯಾಗುವವರೆಗೆ ಎನ್ನುವ ಅಪರೂಪದ ಕೃತಿ. ಕನ್ನಡಕ್ಕೆ ಪ್ರವೀಣಾ ಕುಲಕರ್ಣಿ. ನಮ್ಮ ಪ್ರಶ್ನೆ: ಕರ್ನಾಟಕ ತಮಿಳುನಾಡಿನ ಕಾವೇರಿ ವಿವಾದ ಪ್ರಸಿದ್ಧ. ಈಗ ಯಾವ ನದಿಯ ವಿವಾದ ಆರಂಭವಾಗಿದೆ? ಆಯ್ಕೆಗಳನ್ನು ನೋಡೋಣ. ಉತ್ತರ ಪಿನಾಕಿನಿ, ಪಾಲಾರ್, ದಕ್ಷಿಣ ಪಿನಾಕಿನಿ, ಪೆನ್ನಾರ್. ಮೊದಲಿಗೆ ಶ್ರೇಯಸ್. ಆಯ್ಕೆ 1 ಉತ್ತರ ಪಿನಾಕಿನಿ. ಉತ್ತರ ಪಿನಾಕಿನಿ. ಅಶ್ವಿನಿ. ಆಯ್ಕೆ 2 ದಕ್ಷಿಣ ಪಿನಾಕಿನಿ. ದಕ್ಷಿಣ ಪಿನಾಕಿನಿ. ಉತ್ತರವನ್ನು ನೋಡೋಣ. ದಕ್ಷಿಣ ಪಿನಾಕಿನಿ ಉತ್ತರ ಸರಿಯಾಗಿದೆ. ಆನ್ಸರಿಂಗ್ ದಿ ಅನಾನ್ಸರ್ಡ್ ಎನ್ನುವ ಅಪರೂಪದ ಪುಸ್ತಕವನ್ನು ಕೊಟ್ಟಿದ್ದೇವೆ. ದಕ್ಷಿಣ ಪಿನಾಕಿನಿ ನದಿ ನಮ್ಮ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಇದನ್ನು ಪೊನ್ನಿಯಾರ್ ಅಥವಾ ದಕ್ಷಿಣ ಪೆನ್ನಾರ್ ಅಂತಲೂ ಸಹ ಕರೀತಾರೆ. ಇದನ್ನು ಪೊನ್ ಅಂತ ಹೇಳ್ತಂದರೆ ತಮಿಳು ಭಾಷೆಯಲ್ಲಿ, ಹಳಗನ್ನಡದಲ್ಲಿ ಚಿನ್ನ ಅಂತ, ಚಿನ್ನದ ಹಾಗೆ ಕಾಣುತ್ತಂತೆ ಈ ನದಿ. ಇದು ಕೋಲಾರ, ಬಂಗಾರುಪೇಟೆ, ಮಾಲೂರು ಪ್ರದೇಶಗಳ ಮೂಲಕ ತಮಿಳುನಾಡನ್ನು ಪ್ರವೇಶಿಸುತ್ತೆ. ಈ ಮೂರೂ ಪ್ರದೇಶಗಳಿಗೆ ಕುಡಿಯುವ ನೀರು ಏನಿದೆ ಅದು ಈ ಒಂದು ನದಿಯಿಂದಲೇ ದೊರೆಯುತ್ತೆ. ಹಾಗಾಗಿ ಪಿನಾಕಿನಿ ಪ್ರದೇಶದಲ್ಲಿ ಆ ಕಣಿವೆಯಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿ ಈ ಮೂರೂ ಪ್ರದೇಶಗಳಿಗೆ ಹೆಚ್ಚಿನ ನೀರು ಸಿಗಬೇಕು ಅಂತ ನಮ್ಮ ಸರ್ಕಾರ ಪ್ರಯತ್ನಿಸ್ತಾ ಇದ್ದರೆ, ತಮಿಳುನಾಡು ಖ್ಯಾತೆಯನ್ನು ತೆಗೆದು ಸುಪ್ರೀಂ ಕೋರ್ಟಿಗೆ ಹೋಗಿ ದೂರನ್ನು ಸಲ್ಲಿಸಿದೆ. ಆದರೆ ಈ ಒಂದು ದೂರು ಇನ್ನೂ ಪೂರ್ಣ ವಿಚಾರಣೆ ನಡೆದಿಲ್ಲ. ಲಿಯೋ ಸಿಲಾರ್ಡ್, ಪರಮಾಣು ಬಾಂಬ್ ಜನಕ, ಡಾಕ್ಟರ್ ಪಿ ವೆಂಕಟರಾಮಯ್ಯ ಬರೆದಿರುವಂತಹ ಪುಸ್ತಕ ಇದು. ಪ್ರಶ್ನೆ: ಕರ್ನಾಟಕದಲ್ಲಿ ಖನತ್ ಅಥವಾ ಕರೇಜ್ ವ್ಯವಸ್ಥೆ ಇದನ್ನು ಯಾರು ರೂಪಿಸಿದರು? ಆಯ್ಕೆಗಳನ್ನು ನೋಡೋಣ. ಹೊಯ್ಸಳರು, ಬಿಜಾಪುರ ಸುಲ್ತಾನರು, ಟಿಪ್ಪು ಸುಲ್ತಾನ್, ವಿಜಯನಗರದ ಅರಸರು. ಮೊದಲಿಗೆ ಶ್ರೇಯಸ್, ನಂತರ ಅಶ್ವಿನಿ. ಆಯ್ಕೆ 2 ಬಿಜಾಪುರ ಸುಲ್ತಾನರು. ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ. ಅಶ್ವಿನಿ. ಆಯ್ಕೆ 3 ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್. ಉತ್ತರವನ್ನು ನೋಡೋಣ. ಬಿಜಾಪುರ ಸುಲ್ತಾನರು ಉತ್ತರ ಸರಿಯಾಗಿದೆ. ಲಿಯೋ ಸಿಲಾರ್ಡ್ ಎನ್ನುವ ಈ ಆತ್ಮಚರಿತ್ರೆಯ ಕೃತಿ ಕೊಟ್ಟಿದ್ದೇನೆ ಶ್ರೇಯಸ್ ಅವರಿಗೆ. ಬಿಜಾಪುರದ ಆದಿಲ್ ಶಾಹಿಗಳು ನೆಲದ ಒಳಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ರೂಪಿಸಿದ್ರು. ಈ ಒಂದು ತಂತ್ರಜ್ಞಾನ ಏನಿದೆ ಮೂಲತಃ ಪರ್ಷಿಯಾ ದೇಶದ್ದು. ಇದು ಕ್ರಿಸ್ತಶಕ 1000ರಲ್ಲಿ ಅವರು ಈ ಒಂದು ವ್ಯವಸ್ಥೆಯನ್ನು ತಮ್ಮ ದೇಶದಲ್ಲಿ ರೂಪಿಸ್ಕೋತಾರೆ. ಏನು ಇದರ ವಿಶೇಷ ಅಂತ ಅನ್ನಿಸ್ಬಹುದು. ಒಂದು ಎತ್ತರವಾದ ಪ್ರದೇಶದಲ್ಲಿ ನೀರನ್ನು ಸಂಗ್ರಹ ಮಾಡಿ ಆ ನೀರನ್ನು ಒಳಗೆ ಕೊಳವೆಗಳ ಮೂಲಕ ಸರಬರಾಜು ಮಾಡ್ತಾರೆ. ಕೊಳವೆಗಳು ಯಾಕೆ ಬೇಕೋ ಹಾಗೆ ಸರಬರಾಜು ಮಾಡ್ಬೋದಿತ್ತಲ್ಲ ಅಂದರೆ ನಮಗೆ ಗೊತ್ತಲ್ಲ ಬಿಜಾಪುರದಲ್ಲಿ ಹೇಗೆ ಬಿಸಿಲು ಅಂತ. ಹೆಚ್ಚಿನ ನೀರು ಆವಿಯಾಗಿ ಹೋಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ನೆಲದ ಒಳಗೆ ಇದನ್ನು ಈ ಕೊಳವೆಗಳನ್ನು ಅಳವಡಿಸ್ತಾ ಇದ್ದರಂತೆ. ಅಲ್ಲಲ್ಲಿ ಒಂದಷ್ಟು ಸ್ಥಳ ಬಿಟ್ಟು ದುರಸ್ತಿ ಇತ್ಯಾದಿ ಕೆಲಸಗಳಿಗೆ ಮೀಸಲಿಡೋರು. ಇಲ್ಲದೆ ಹೋಯಿತು ಅಂದರೆ ಅದು ನೇರವಾಗಿ ನಗರ ಪ್ರದೇಶಕ್ಕೆ ನೀರನ್ನು ಪೂರೈಸ್ತಾ ಇತ್ತು. ಇಂತಹ ವ್ಯವಸ್ಥೆ ಬೀದರಲ್ಲಿ, ಗುಲ್ಬರ್ಗಾದಲ್ಲಿ, ರಾಯಚೂರಲ್ಲೂ ಸಹ ನಾವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ಕೆಲವು ಭಾಗಗಳು ನಮಗೆ ಸಿಕ್ಕಿದೆ. ಆದರೆ ಅವುಗಳನ್ನು ಸಂರಕ್ಷಿಸಿ ಇಟ್ಕೋಬೇಕು ಎನ್ನುವ ಕನಿಷ್ಠ ಕಾಳಜಿ ನಮಗೆ ಯಾರಿಗೂ ಇಲ್ಲದೆ ಇರೋದು ಬಹಳ ಬಹಳ ಬೇಸರದ ಸಂಗತಿ. ಮುಂದಿನ ಪುಸ್ತಕ ಒಂದು ಕಾಡುವ ಕಾದಂಬರಿ, ತುಂಗ, ವಿ ಗಾಯತ್ರಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಮಧ್ಯಯುಗದ ಕರ್ನಾಟಕದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸಲು ನೆಲದಡಿಯಲ್ಲಿ ಹಗೆವುಗಳನ್ನು ಸಾಮಾನ್ಯವಾಗಿ ಯಾರು ನಿರ್ಮಿಸುತ್ತಿದ್ದರು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಕುಂಚಟಿಗರು,
ಗಂಗಡಿಕಾರರು, ಹಳ್ಳಿಕಾರರು, ಮೊರಸು ಒಕ್ಕಲಿಗರು. ಹೇಳಿ ಶ್ರೇಯಸ್. ಕುಂಚಟಿಗರು. ಆಯ್ಕೆ 1. ಹೇಳಿ ಅಶ್ವಿನಿ. ಆಯ್ಕೆ 4. ಮೊರಸು ಒಕ್ಕಲಿಗರು. ಉತ್ತರವನ್ನು ನೋಡೋಣ. ಕುಂಚಟಿಗರು ಉತ್ತರ ಸರಿಯಾಗಿದೆ. ತುಂಗ ಈ ಕಾದಂಬರಿ ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಶ್ರೇಯಸ್ ಅವರಿಗೆ. ಜೋಳ, ರಾಗಿ, ಸಜ್ಜೆ, ಬೇಳೆ, ಎಣ್ಣೆ ಬೀಜಗಳನ್ನು ತುಂಬ ಕಾಲ ವರ್ಷಗಟ್ಟಲೆ ಸಂಗ್ರಹಿಸಬೇಕು ಅಂತ ಹೇಳ್ತಂದರೆ ಅದಕ್ಕೆ ಹಗೇವು ಎನ್ನುವ ಒಂದು ರಚನೆಯನ್ನು ಮಾಡ್ತಾ ಇದ್ರಂತೆ. ಇದನ್ನು ನೆಲದಲ್ಲಿ ಹಳ್ಳ ತೆಗೆದು ಪಕ್ಕದಲ್ಲಿ ಇಟ್ಟಿಗೆಗಳಿಂದ ಅಥವಾ ಶಿಲಾ ಫಲಕಗಳು, ಬಂಡೆಗಳ ಥರ ಆ ಥರದ ತಂದು ಅದನ್ನು ಹಚ್ಚೋರಂತೆ. ಆದರೆ ಅದಕ್ಕೆ ಮೊದಲು ವಿಶೇಷವಾದ ಜೇಡಿ ಮಣ್ಣಿಂದ ಆನಂತರ ಸುಣ್ಣವನ್ನು ಹಾಕಿ ಚೆನ್ನಾಗಿ ಬಳಿಯೋರು. ಎಲ್ಲೂ ಸ್ಥಳ ಗಾಳಿ ಆಡೋಕ್ಕೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ವಿಶೇಷವಾಗಿ ಬೇವು ಮತ್ತು ಬೂದಿ ಇವೆರಡನ್ನೂ ಕರೆಸಿ ಒಳಭಾಗಗಳಲ್ಲಿ ಲೇಪಿಸ್ತಾ ಇದ್ರಂತೆ. ಹಾಗಾಗಿ ಹುಳ ಬೀಳುವ ಸಾಧ್ಯತೆ ತುಂಬ 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 ಕಡಿಮೆ ಇರ್ತಾ ಇತ್ತು. ಮೇಲ್ಗಡೆ ಒಂದು ಚಪ್ಪಡಿ ಕಲ್ಲನ್ನು ಹಾಕಿಬಿಡೋರು. ಈ ರೀತಿಯ ಹಗೇವು ರೈತರ ಮನೆಯ ಹಿಂಭಾಗದಲ್ಲಿ ಅಥವಾ ಒಳಗಡೆನೇ ಇರ್ತಿತ್ತು. ಕೆಲವು ಸಲ ಹೊಲಗಳಲ್ಲಿಯೂ ಸಹ ಮನೆಯ ಒಳಗಡೆ, ಮನೆಯ ಹಿಂಭಾಗ ಅಥವಾ ಹೊಲ ಇಂಥ ಕಡೆ ಮಾಡೋರಂತೆ. ಸುಮಾರು 20 ಕ್ವಿಂಟಾಲ್ ಧಾನ್ಯವನ್ನು ರಕ್ಷಿಸಬಹುದಾಗಿತ್ತು ಒಂದು ಹಗೇಬಲ್ಲಿ ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ತುಷಾರಹಾರ. ಇದು ಒಡಲ ನೋವಿನ ಕಥನ. ಶ್ಯಾಮಲಾ ಮಾಧವ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಕೊ, ಗಿ, ಲಿ, ಹಾ, ಉ. ಬಜರುತ್ತಿದ್ದಾರೆ ಮಂಜುನಾಥ್. ಕೊಟ್ಟಿಗೆಯಲ್ಲಿ ಹಾವು ಉರುಗ. ಕೊಟ್ಟಿಗೆ ಇಲ್ಲ, ಈ ಇದೆ. ಕೊಟ್ಟಿಗಿ ಅಂತ ಓದಬೇಕಾಗುತ್ತೆ. ಹಾಗೆ ಓದೋಣವಾ? ಕೊಟ್ಟಿಗೆಯಲ್ಲಿ ಹಾವು ಉರುಗ. ಉರಗ. ಹಾವು ಉರಗ ಎರಡು ಒಂದೇ ಅಲ್ವಾ? ಎಲ್ಲೂ ತಪ್ಪಿರೋ ಹಾಗಿದೆ ನೋಡಿ ಮಂಜುನಾಥ್. ಅಶ್ವಿನಿ ಮತ್ತು ಶ್ರೇಯಸ್ ತಾವು ಸಹ ಪ್ರಯತ್ನಿಸಬಹುದು. ಉತ್ತರವನ್ನು ನೋಡೋಣ. ಕೊಡಗಿನಲ್ಲಿ ಹಾಕಿ ಉತ್ಸವ. ಕೊಡಗಿನಲ್ಲಿ ಬಹುದೊಡ್ಡ ಉತ್ಸವ. ಇಡೀ ಜಗತ್ತಲ್ಲಿ ಎಲ್ಲೂ ನಡೆಯೋಲ್ಲ, ಅಷ್ಟು ದೊಡ್ಡ ಉತ್ಸವ ಕೊಡಗಲ್ಲಿ ನಡೀತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ನದಿ ಹೊಳೆಗಿಲ್ಲ ತಿರುಗು ಹಾದಿ. ತಾಶಿ ಗುರುರಾಜ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 55 ಕೂಡು 35, 85 ಕಳೆ 42, 15 ಗುಣಿಸೋ 12, 207 ಭಾಗಿಸೋ 9. ಬಜರುತ್ತಿದ್ದಾರೆ ಶ್ರೇಯಸ್. 336. 336. ಅಶ್ವಿನಿ ಮತ್ತು ಮಂಜುನಾಥ್ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಹೇಳಿ. 336 ಅದೇ ಉತ್ತರವಾ? ಒಂದು ಉತ್ತರ. 90, 43, 180, 23 ಎಲ್ಲವನ್ನು ಕೂಡಿದರೆ 336 ಬಂದಿದೆ. ಈ ಉತ್ತರವನ್ನು ಮೊದಲು ಶ್ರೇಯಸ್ ಕೊಟ್ಟಿದ್ದಾರೆ. ನದಿ ಹೊಳೆಗಿಲ್ಲ ತಿರುಗು ಹಾದಿ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೇಯಸ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡಲಿದ್ದೇವೆ. ಈಗಿಲ್ಲಿ ಎಲ್ಲವೂ ಮೆಸ್ಸಿ ಗದ್ಯಗಂಧಿ ಕವಿತೆಗಳನ್ನು ಬರೆದಿದ್ದಾರೆ MR ಕಮಲಾ ಅವರು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ನಯನತಾರ, ತ್ರಿಷಾ ಕೃಷ್ಣ, ಜ್ಯೋತಿಕಾ, ಶೋಭನಾ,
ಮೊದಲಿಗೆ ಮಂಜುನಾಥ್, ಆನಂತರ ಶ್ರೇಯಸ್. ಶೋಭನಾ. ಆಯ್ಕೆ 4. ಶ್ರೇಯಸ್. ಆಯ್ಕೆ 2 ತೃಷಾ ಕೃಷ್ಣ. ತ್ರಿಷಾ ಕೃಷ್ಣ. ಉತ್ತರವನ್ನು ನೋಡೋಣ. ಶೋಭನಾ ಉತ್ತರ ಸರಿಯಾಗಿದೆ. ಈಗಿಲ್ಲಿ ಎಲ್ಲವೂ ಮೆಸ್ಸಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮಂಜುನಾಥ್ ಅವರಿಗೆ. ಶೋಭನಾ ಚಂದ್ರಕುಮಾರ್ ಪಿಳ್ಳೈ ಇದು ಇವರ ಪೂರ್ಣ ಹೆಸರು. ಈ ವರ್ಷ ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ದೊರೆತಿದೆ. ಕೇರಳ ರಾಜ್ಯಕ್ಕೆ ಸೇರಿದವರು. ನಟಿ, ನೃತ್ಯಪಟು, ನೃತ್ಯ ನಿರ್ದೇಶಕಿಯಾಗಿ ಈಕೆ ಬಹಳ ಪ್ರಸಿದ್ಧಳಾಗಿದ್ದಾಳೆ. ತಿರುವಾಂಕೂರು ಸೋದರಿಯರು ಅಂತ ಏನು ಗಾಯಕಿಯರು ಇದ್ದಾರೆ, ಅವರಿಗೆ ಹತ್ತಿರದ ಸಂಬಂಧಿ ಈಕೆ. ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಇಂಗ್ಲೀಷ್, ಕನ್ನಡ ಇಷ್ಟೂ ಭಾಷೆಗಳಲ್ಲಿ ಈಕೆ ಸುಮಾರು 230ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರಿಗೆ ಪದ್ಮಭೂಷಣ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ರೂಬಿಕ್ಸ್ ಕ್ಯೂಬ್ ಮತ್ತು ಇತರ ನಾಟಕಗಳು. ಬೇಲೂರು ರಘುನಂದನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ತುಮ್, ಹ, ಗಾ, ಯ, ನ, ಪ್ರ, ದಿ, ವಾ. ಬಜ್ಜರುತ್ತಿದ್ದಾರೆ ಶ್ರೇಯಸ್. ತುಂಗಾ ನದಿಯ ಪ್ರವಾಹ. ತುಂಗಾ ನದಿಯ ಪ್ರವಾಹ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಮತ್ತು ಮಂಜುನಾಥ್. ಸರಿ ಇರಬಹುದಾ? ಉತ್ತರವನ್ನು ನೋಡೋಣ. ತುಂಗಾ ನದಿಯ ಪ್ರವಾಹ ಉತ್ತರ ಸರಿಯಾಗಿದೆ. ರೂಬಿಕ್ಸ್ ಕ್ಯೂಬ್ ಎನ್ನುವ ಈ ನಾಟಕದ ಪುಸ್ತಕವನ್ನು ಕೊಟ್ಟಿದ್ದೇನೆ ಶ್ರೇಯಸ್ ಅವರಿಗೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಪದವಿ ಪ್ರದಾನ ಸಮಾರಂಭ, ಪರಿಶುದ್ಧ ಹರಳು, ಪಟ್ಟಕಿಚ್ಚು. ಯಾರು ಉತ್ತರ ಕೊಡೋರು ಇಲ್ವಾ? ಒಂದು ಉತ್ತರ ಘಟಿಕೋತ್ಸವ. 2ನೇ ಪ್ರಶ್ನೆಗೆ ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರ ಕೊಡಬಹುದು. ಪರಿಶುದ್ಧ ಹರಳು. ಹೇಳಿ ಮಂಜುನಾಥ್. ಸ್ಫಟಿಕ. ಉತ್ತರವನ್ನು ನೋಡೋಣ. ಸ್ಫಟಿಕ ಉತ್ತರ ಸರಿಯಾಗಿದೆ. ಭಾವಕ್ಕೆ ತಕ್ಕಂತೆ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಹೊಟ್ಟೆಕಿಚ್ಚು. ಮಂಜುನಾಥ್. ಮತ್ಸರ. ಮತ್ಸರ ಉತ್ತರವನ್ನು ನೋಡೋಣ. ಮತ್ಸರ ಉತ್ತರ ಸರಿಯಾಗಿದೆ. ಜವಾಹರಲಾಲ್ ನೆಹರು ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ. 3 ಪುಸ್ತಕ ಮಂಜುನಾಥ್ ಅವರಿಗೆ ದೊರೆತಿದೆ. 2 ಪುಸ್ತಕ ಅಲ್ವಾ? 2 ಪುಸ್ತಕ ದೊರೆತಿದೆ. ಈಗ ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಶ್ರೇಯಸ್ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಮುಖಕ್ಕೆ ಮಸಿ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ಕಳಂಕವನ್ನು ತರು, ಅವಮಾನವನ್ನು ಮಾಡು. ಕಳಂಕವನ್ನು ತರು. ಮುಂದಿನ ಪ್ರಶ್ನೆ: ಒಂದು ಬಗೆಯ ಚರ್ಮವಾದ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಡಿಂಡಿಮ, ದಿಂಡೀರ. ಡಿಂಡಿಮ. ಮುಂದಿನ ಪ್ರಶ್ನೆ: ಗಂಗೆ ಯಾರ ಆಶ್ರಮವನ್ನು ನೀರಿನಲ್ಲಿ ತೇಲಿಸಿದಳು? ಜಹ್ನು, ಅತ್ರಿ. ಅತ್ರಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನೆ ಮುರಿದರೆ ಕಟ್ಟಬಹುದು, ಮನಸ್ಸು ಮೂಡಿದರೆ ಕಟ್ಟಲಾಗದು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹಾರ್ತಾ ಹುಲಿ, ಜಿಗಿತಾ ಹುಲಿ. ಅದರೇ ಹುಲಿಗೆ ಬಾಲನೇ ಇಲ್ವಲ್ಲ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮುಖಕ್ಕೆ ಮಸಿ ಹಚ್ಚು, ಕಳಂಕವನ್ನು ತರು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಡಿಂಡಿಮ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜಹ್ನು ಆಗಿತ್ತು. ಹಾಗಾಗಿ ಗಂಗೆಯನ್ನು ಜಾಹ್ನವಿ ಅಂತ ಕರಿತೇವೆ. ಜಹ್ನು ಗಂಗೆಯನ್ನು ಕುಡಿದು ಬಿಡ್ತಾನೆ, ಆಮೇಲೆ ಕಿವಿಯಿಂದ ಹೊರಗಡೆ ಬಿಡ್ತಾನಂತೆ. ಹಾಗಾಗಿ ಗಂಗೆ
ಈ ಜಹ್ನು ಋಷಿಯ ಮಗಳಾಗ್ತಾಳೆ, ಜಾಹ್ನವಿ ಅಂತ ಕರಿತೇವೆ. ಮುಂದಿನ ಪ್ರಶ್ನೆಗೆ ಉತ್ತರ: ಮನೆ ಮುರಿದರೆ ಕಟ್ಟಬಹುದು, ಮನ ಮುರಿದರೆ ಕಟ್ಟಬಹುದೇ? ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಇದು ಕಪ್ಪೆ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3. 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅಶ್ವಿನಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಮನೆ ಬೆಳಗಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಕೀರ್ತಿಯನ್ನು ತರು, ಅಪಕೀರ್ತಿಯನ್ನು ತರು? ಕೀರ್ತಿಯನ್ನು ತರು. ಮುಂದಿನ ಪ್ರಶ್ನೆ: 2 ತಲೆಯ ಹಾವು, ನೀರು ಹಾವು, ಒಳ್ಳೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ದುಂಡುಭ, ಡುಂಡುಚಿ? ದುಡುಂಬ. ಮೊದಲನೇದೇ ಎರಡನೇದ? ಮೊದಲನೇದು. ಮೊದಲನೇದು. ಮೂರನೇ ಪ್ರಶ್ನೆ: ಭರತನ ಜೊತೆಗೆ ಹೋಗಿ ರಾಮನನ್ನು ಹಿಂದಿರುಗಿ ಬರುವಂತೆ ಒಲಿಸಲೆತ್ನಿಸಿದ ನಾಸ್ತಿಕ ಯಾರು? ಜಾಬಾಲಿ, ಜಾನಶ್ರುತಿ? ಜಾನಶ್ರುತಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಳೆಯ ಹನಿ ನಿಂತರೂ? ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನೆಗ್ಗಿಲು ಮುಳ್ಳನ್ನು ತುಳಿಯೋಕೆ ಆಗೋದಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕೀರ್ತಿಯನ್ನು ತರು ಸರಿಯಾಗಿದೆ. 2 ಉತ್ತರ. ಡುಂಡುಬ ಸರಿಯಾಗಿದೆ. 3 ಉತ್ತರ. ಜಾಬಾಲಿ, ಜಾನುಶ್ರುತಿ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ: ಮಳೆಯ ಹನಿ ನಿಂತರೂ ಮರದ ಹನಿ ನಿಲ್ಲಲಿಲ್ಲ. ಉತ್ತರ ಕೊಟ್ಟಿಲ್ಲ. 5ನೇ ಪ್ರಶ್ನೆಗೆ ಉತ್ತರ: ಇದು ಚೇಳಿನ ಕೊಂಡಿಯಾಗಿತ್ತು. ಉತ್ತರ ತಾವು ಕೊಟ್ಟಿಲ್ಲ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮಂಜುನಾಥ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಕೈ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಮನಸ್ಸು ಮಾಡು, ಮನಸ್ಸು ಆಗದಿರು? ಮನಸ್ಸು ಆಗದಿರು. ಮುಂದಿನ ಪ್ರಶ್ನೆ: ಆಗಸ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬಟ್ಟೆಯನ್ನು ಸ್ವಚ್ಛಗೊಳಿಸುವವನು ಆಕಾಶ? ಆಕಾಶ. ಮುಂದಿನ ಪ್ರಶ್ನೆ: ಜಾಂಬವಂತನ ಮಗಳು ಜಾಂಬವತಿಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಡುವಾಗ ಯಾವ ರತ್ನವನ್ನೂ ಕೊಟ್ಟನು? ಕೌಸ್ತುಭ, ಸೆಮಂತಕ? ಸೆಮಂತಕ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಳೆ ಇಲ್ಲದ ಪೈರು? ಬೆಳೆ ಇಲ್ಲದ ಹೊಲ. ಹೇಳಿ. ಬೆಳೆ ಇಲ್ಲದ ಹೊಲ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹಿಡಿಯಕ್ಕೆ ಹೋದರೆ ಕಡಿಯೋಕ್ಕೆ ಬರುತ್ತೆ. ಹಾವು. ಹಾವು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕೈ ಬರು, ಮನಸ್ಸು ಮಾಡು. ಹಣ ಕೊಡೋಕ್ಕೆ ಕೈ ಬರಲಿಲ್ಲ, ಮನಸ್ಸು ಬರಲಿಲ್ಲ, ಈ ಅರ್ಥದಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರ ಆಕಾಶ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶಮಂತಕ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಳೆ ಇಲ್ಲದ ಪೈರು, ತಾಯಿ ಇಲ್ಲದ ಕೂಸು, ಎರಡೂ ಒಂದೇ ಅನ್ನೋದು ಪೂರ್ಣ ರೂಪ. 5ನೇ ಪ್ರಶ್ನೆಗೆ ಹಿಡಿಯಕ್ಕೆ ಹೋದರೆ ಕಡಿಯಕ್ಕೆ ಬರುತ್ತೆ ಅಂದರೆ ಬೆಂಕಿಯ ಜ್ವಾಲೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶ್ರೇಯಸ್ ಅವರಿಗೆ ದೊರೀತಾ ಇದೆ ಒಟ್ಟು 8 ಪುಸ್ತಕ ನಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅಶ್ವಿನಿ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮಂಜುನಾಥ್ ಅವರಿಗೆ 3, 2, 5 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ನಮ್ಮ ದೇಹದಲ್ಲಿ ನಾವೇ ಅಲ್ಪಸಂಖ್ಯಾತರು. ತುಂಬ ಜನಕ್ಕೆ ವಿಚಾರ ಗೊತ್ತಿರಲಾರ್ದು. ನಮ್ಮ ಇಡೀ ದೇಹವನ್ನು ರೂಪುಗೊಳಿಸಿರೋದು 30 ಲಕ್ಷ ಕೋಟಿ ಜೀವಕೋಶಗಳು. ಆದರೆ ದೇಹದ ಮೇಲೆ, ದೇಹದ ಒಳಗೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಎಷ್ಟು ಗೊತ್ತಾ? 100 ಲಕ್ಷ ಕೋಟಿಗಳು. ಹಾಗಾಗಿ ನಮ್ಮ ದೇಹದಲ್ಲಿ ನಾವೇ ಅಲ್ಪಸಂಖ್ಯಾತರು. ಮತ್ತೆ ಭೇಟಿಯಾಗೋಣ.
ನಮಸ್ಕಾರ.